ನಮಸ್ತೆ. 28 ಆಗಸ್ಟ್ 2024 ಬುಧವಾರ, ಕೃಷ್ಣ ಪಕ್ಷವಾದರೂ ಇವತ್ತು ಶುಭ ದಿನ. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಯಾಕೆಂತಂದರೆ ದಶಮಿ ಇದೆ. 1 ಗಂಟೆ 19 ನಿಮಿಷ 49 ಸೆಕೆಂಡ್ ರಾತ್ರಿಯವರೆಗೂ. ಆಮೇಲೇ ಏಕಾದಶಿ ಬರೋದು. ಇವತ್ತಿನ ನಕ್ಷತ್ರ ಮೃಗಶೀರ್ಷ. ಮಧ್ಯಾಹ್ನ 3 ಗಂಟೆ 52 ನಿಮಿಷ 47 ಸೆಕೆಂಡ್ವರೆಗಿದೆ. ಇವತ್ತು ಶುಭ ದಿನವಾಗಿದೆ. ಎಮರ್ಜೆನ್ಸಿಗೆ ಮಾಡುವಂಥ ಕಾರ್ಯಗಳನ್ನ ಮಾಡಬಹುದು. ಆದರೂ 3 ಗಂಟೆ 53 ನಿಮಿಷದವರೆಗೂ ಮಾತ್ರ ಶುಭವಾಗಿದೆ. ಆ ನಂತರ ಕ್ಷಯ ಅಂದರೆ ಕರಗೋಗೋದು ಅಂತ ಅರ್ಥ. ದಾನ ಕೊಡುವ ವಸ್ತುಗಳನ್ನು ಮಧ್ಯಾಹ್ನ ಮೇಲೆ ಕೊಡಬೇಡಿ, ಅಂದರೆ 3:53 ಮೇಲೆ. ಕೆಲವುದನ್ನು ಕಳ್ಕೊಳ್ತೀವಿ, ಅಂಥದ್ದನ್ನು ಕೊಡಬೇಡಿ. ಮುಹೂರ್ತ ಶುಭ ಕಾರ್ಯಗಳನ್ನ 3:50 ಮೇಲೆ ಪ್ರಾರಂಭ ಮಾಡಬೇಡಿ. ಆದರೆ ಮುಂಚಿತವಾಗಿ ಪ್ರಾರಂಭ ಮಾಡಿರೋದನ್ನು ನಡೆಸ್ಕೊಂಡು ಹೋಗ್ಬೋದು. ಅದಕ್ಕೆ ಖಂಡಿತವಾಗಿ ತೊಂದರೆ ಇಲ್ಲ. ಹಂಗಾಗಿ 3:53 ಮೇಲೆ ಬರುವಂಥ ಆರುದ್ರ ನಕ್ಷತ್ರ ಶಿವನ ನಕ್ಷತ್ರ. ಇವತ್ತು ನಕ್ಷತ್ರ ಮೃಗಶೀರ್ಷ ಮತ್ತು ಆರುದ್ರ ಅಂತ 2 ನಕ್ಷತ್ರಗಳು. ಮೃಗಶೀರ್ಷ ದೇವಗಣ ಮಹಾನಕ್ಷತ್ರ, ಆರುದ್ರ ನಕ್ಷತ್ರ ಮನುಷ್ಯ ಗಣ. ಬೆಳಗ್ಗೆ 6 ಗಂಟೆ 8 ನಿಮಿಷದಿಂದ ಮಿಥುನ ರಾಶಿ ದಿನ ಪೂರ್ತಿ ಇರುತ್ತದೆ. ಹಾಗಾಗಿ ಇವತ್ತು ಯಾರೇ ಮಕ್ಕಳು ಹುಟ್ಟಿದ್ರು ಕೂಡ ಮಿಥುನ ರಾಶಿಯೇ. ಬೆಳಗ್ಗೆ 6:08ರಿಂದ 9:46ವರೆಗೂ ಮೃಗಶೀರ್ಷ ನಕ್ಷತ್ರ 3ನೇ ಪಾದ. 9:46 ಮೇಲೆ ಮಧ್ಯಾಹ್ನ 3:53ವರೆಗೂ ಮೃಗಶೀರ್ಷ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಮೃಗಶೀರ್ಷ ನಕ್ಷತ್ರವೇ ಮುಗೀತದೆ. ಅಷ್ಟಕ್ಕೆ ಶುಭವೂ ಮುಗೀತದೆ. ಅಲ್ಲಿಂದ ಸ್ವಲ್ಪ ಕ್ಷಯ ಅಂತ ಸ್ಟಾರ್ಟ್ ಆಗುತ್ತೆ, ಕರಗೋಗೋದು ಅಂತ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ 3:53 ಮೇಲೆ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಒಳ್ಳೆಯ ಸಮಯವಲ್ಲ. ಆದರೆ ಮುಂಚಿತವಾಗಿ ಪ್ರಾರಂಭ ಮಾಡಿರೋದನ್ನ ಹಂಗೆ ನಡೆಸ್ಕೊಂಡು ಹೋಗಿ. 3:53ರಿಂದ ರಾತ್ರಿ 10:01ವರೆಗೂ ಆರುದ್ರ ನಕ್ಷತ್ರ 1ನೇ ಪಾದ. 10:01ರಿಂದ ಬೆಳಗಿನ ಜಾವ 4:12ವರೆಗೂ ಆರುದ್ರ ನಕ್ಷತ್ರ 2ನೇ ಪಾದ. ಬೆಳಗಿನ ಜಾವ 4:12 ಮೇಲೆ ದಿನ ಫುಲ್ ಡೇ ಆರುದ್ರ ನಕ್ಷತ್ರ 3ನೇ ಪಾದ ಬರುತ್ತದೆ. ಅದೇ ಥರ ನಾಳೆನೂ ಇದೇ ಆರುದ್ರ ನಕ್ಷತ್ರ ಇದೆ. ನಾಳೆ ಆರುದ್ರ ನಕ್ಷತ್ರ ಸಂಜೆ 4 ಗಂಟೆ 39 ನಿಮಿಷದವರೆಗಿದೆ. ನಾಳೆ ದಿನ ಪೂರ್ತಿ ಚಂಚಲವು, ಮರಣವು, ಅಪಾಯಕಾರಿ ದಿನವಾಗಿದೆ. ನೋಡ್ಕೊಳ್ಳಿ, ನಾಳೆ ಶುಭ ದಿನವಲ್ಲ. ಮತ್ತು ಇವತ್ತಿನ ದಿನಕ್ಕೆ ಬರೋಣ. ನಾವು ಎಂದಿನಂತೆ ಹೇಳ್ತೀವಿ ಕೆಟ್ಟ ಟೈಮು ಒಳ್ಳೆಯ ಟೈಮು ಅಂತ. ಅದರಲ್ಲಿ ಗೌರಿ ಪಂಚಾಂಗವನ್ನು ನೋಡುತ್ತೀವಿ, ರಾಹುಕಾಲ ಎಂಕಂಡ ಕಾಲ ನೋಡುತ್ತೀವಿ, ಮರಣಕಾಲ, ಅಪಾಯಕಾರಿ, ಕ್ಷಯ, ಇಷ್ಟು ವಿಷಯಗಳನ್ನೆಲ್ಲ ನೋಡುತ್ತೀವಿ. ಅಮೃತನ ನೋಡುತ್ತೀವಿ, ಲಾಭವೂ ನೋಡುತ್ತೀವಿ. ಇಷ್ಟೆಲ್ಲ ನೋಡಿದ ಮೇಲೇ ಒಂದು ಕೆಟ್ಟ ಟೈಮು ಅಥವಾ ಒಳ್ಳೆಯ ಟೈಮ್ನ ನಿಮಗೆ ವಿಂಗಡಿಸಿ ಕೊಡ್ತಾ ಇದ್ವಿ. ಹಂಗಾಗಿ ಅದನ್ನು 100% ಅಂತ ನಾವು ಕೊಡ್ತಿದ್ದೀವಿ ಯಾವತ್ತಾದರೂ. ಅದರಲ್ಲಿ ನೀವು ಆ ಹೋರೆ, ಈ ಗೌರಿ ಪಂಚಾಂಗ, ಈ ರಾಹುಕಾಲ, ಈ ರೀತಿ ನೀವು ಏನು ನೋಡಿದ್ರೂ ನಾವು ಅದರಲ್ಲಿ ವಿಂಗಡಿಸಿ ನೋಡಿರ್ತೀವಿ. ಖಂಡಿತವಾಗಿಯೂ ತಪ್ಪು ಮಾಡದೆ ಆದಷ್ಟು ನಾವು ಕ್ಲಿಯರ್ ಆಗಿ ಕೊಟ್ಟಿರ್ತೀವಿ. ಇದರಲ್ಲಿ ಎಲ್ಲವನ್ನು ಗಮನಿಸಿವೆ. ಗುರು ಹೊರೆ, ಶುಕ್ರ ಹೊರೆ, ಚಂದ್ರ ಹೊರೆ ಅಂತ ನೋಡಿರ್ತೀವಿ. ಇದರಲ್ಲೂ ಅಮೃತಗಳಿಗೆ ನೋಡಿರ್ತೀವಿ. ಮತ್ತು ಮರಣ ಕಾಲವಿದ್ದರೆ ಅದನ್ನು ಪರಿಗಣಿಸಿಯೇ ನಾವು ಡೀಟೇಲ್ ಕೊಟ್ಟಿರ್ತೀವಿ ನಿಮಗೆಲ್ಲ. ಇದರಲ್ಲಿ ಶುಭ ಪಂಚಕ ಮುಹೂರ್ತಗಳು ಅಂತ ಬರುತ್ತದೆ, ಶುಭ ಮುಹೂರ್ತ ಪಂಚಕ ಅಂತ ಬರುತ್ತದೆ. ಮತ್ತು ಚಂದ್ರನು ವಾಸ ಮಾಡುವ ಸಮಯ ಶುಭವಾಗಿರುತ್ತದೆ. ವಿಜಯ ಮುಹೂರ್ತ ಇರುತ್ತದೆ, ಗೋಧೂಲಿ ಮುಹೂರ್ತ ಇರುತ್ತದೆ, ಅಮೃತ ಕಾಲ ಬರುತ್ತದೆ, ಸರ್ವಾರ್ಥ ಸಿದ್ಧಿಯೋಗ ಇರುತ್ತದೆ, ನಿಶ್ಚಿತ ಮುಹೂರ್ತ ಬರುತ್ತದೆ. ಇಷ್ಟೆಲ್ಲ ಇದ್ದರೂ ಅದೆಲ್ಲ ಶುಭವಾಗಿದೆಯಾ ಅಂತಂದರೆ ಆ ಟೈಮಲ್ಲಿ ಕೆಟ್ಟೋದಿರಬಾರ್ದು. ಅದನ್ನು ನಾವು ಕಟ್ ಮಾಡಿ ನಿಮಗೆ ಶುಭವನ್ನು ಮಾತ್ರ ಕೊಡ್ತಿದ್ದೀವಿ. ಹಂಗಾಗಿ ಇವತ್ತು ಶುಭ ಸಮಯವನ್ನು ಫಸ್ಟ್ ನಾವು ನೋಡ್ಕೊಳ್ಳೋಣ. ಶುಭ ಸಮಯ ಅಂತಂದರೆ ಇದು 100% ಶುಭವಾಗಿರುತ್ತೆ ಅಂತ. ಇದರಲ್ಲಿ ಪ್ರಾರಂಭ ಮಾಡೋದನ್ನ ಕಂಟಿನ್ಯೂ ಆಗಿ ಮಾಡ್ಕೋಬೋದು. ಹಂಗಾಗಿ ಶುಭ ಸಮಯ 6 ಗಂಟೆ 8 ನಿಮಿಷದಿಂದ 7:39ವರೆಗೂ ಶುಭವಾಗಿದೆ. 9:17 AM-ರಿಂದ 11:54ವರೆಗೂ ಶುಭವಾಗಿದೆ. ಮಧ್ಯಾಹ್ನ 1:56ರಿಂದ ಸಂಜೆ 5:47ವರೆಗೂ ಶುಭವಾಗಿದೆ. ಸಂಜೆ 7:32ರಿಂದ ರಾತ್ರಿ 10:56ವರೆಗೂ ಶುಭವಾಗಿದೆ. ರಾತ್ರಿ 2:14ರಿಂದ ಬೆಳಗಿನ ಜಾವ 4:38ವರೆಗೂ ಶುಭವಾಗಿದೆ. ಇದರಲ್ಲಿ
ನಾವು ಕೊಡುವ ಒಳ್ಳೆಯ ಟೈಮಲ್ಲಿ 3:53ವರೆಗೂ ಶುಭವಾಗಿದೆ ಅಷ್ಟೇ. ಹಾಗಾಗಿ 1:56ರಿಂದ 3:53ವರೆಗೂ ಅಲ್ಲಿಯವರೆಗೆ ಇರುವಂಥ 3 ಟೈಮ್ ಕೊಟ್ಟಿದ್ದೀವಿ, ಇದು ಮಾತ್ರ ಶುಭವಾಗಿದೆ. ಆಮೇಲೆ ಬರುವಂಥ ಶುಭ ಸಮಯ ಎಮರ್ಜೆನ್ಸಿಗೆ ಮಾತ್ರ, ಆಸ್ಪತ್ರೆಗಳು, ಕೆಲವು ಇಂಪಾರ್ಟೆಂಟ್ ಕಾರ್ಯಗಳಿಗೆ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂತಂದರೆ ಇವತ್ತು 100% ಅಶುಭ ಸಮಯ ಅಂತ ಒಂದು ವಿಷಯ ಬರುತ್ತದೆ. ಆ ಸಮಯ ಇವತ್ತಿನ ಇರುವ ಸಮಯಗಳನ್ನು ನಾವು ಎಲ್ಲಿಂದ ಎಲ್ಲಿಯವರೆಗೆ ಇರುತ್ತೆ ಅಂತ ನೋಡೋಣ. 7:41ರಿಂದ 9:15ವರೆಗೂ ಯಮಕಂಡ ಕಾಲವಿದೆ. ಆದರೆ 9:17ರಿಂದ 11:54 ಶುಭ. 11:56ರಿಂದ 12:45ವರೆಗೂ ದುರ್ಮುಹೂರ್ತ ಇದೆ, ಅಪಾಯ, ಒಳ್ಳೆಯದಲ್ಲ. ಆದರೆ 1:56ನ ಮೇಲೆ ಸಂಜೆ 5:47ವರೆಗೂ ಪರವಾಗಿಲ್ಲ. 12:21ರಿಂದ 1:54ವರೆಗೂ ರಾಹುಕಾಲ. ಸಂಜೆ 5:49ರಿಂದ 7:30ವರೆಗೂ ಮೃತ್ಯು. ರಾತ್ರಿ 10:58ರಿಂದ 1:01ವರೆಗೂ ಮೃತ್ಯು ಪಂಚಕ. ರಾತ್ರಿ 12:33ರಿಂದ 2:12ವರೆಗೂ ಅಶುಭವಾಗಿ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆದರೆ ರಾತ್ರಿ 2:14 ಮೇಲೆ ಬೆಳಗಿನ ಜಾವ 4:38ವರೆಗೂ ಶುಭವಾಗಿದೆ. ಆದರೆ 4:41 ಮೇಲೆ ಬೆಳಗಾಗುವವರೆಗೂ ವಿಷಕಾಲ. ಹಾಗಾಗಿ ಇದರಲ್ಲಿ ಒಳ್ಳೆಯ ಟೈಮು ಅಂತೂ ಕೊಟ್ಟಿದ್ದೀವಿ, ಕೆಟ್ಟೋದನ್ನು ಕೊಟ್ಟಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಇವತ್ತು ವೃಶ್ಚಿಕ ಚಂದ್ರಾಷ್ಟಮ, ಅಂದರೆ ವೃಶ್ಚಿಕ ರಾಶಿಯವರಿಗೆ ದೋಷವಿದೆ. ವೃಶ್ಚಿಕ ರಾಶಿಯಲ್ಲಿ ಬರುವ ನಕ್ಷತ್ರಗಳು ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರದ ಒಟ್ಟು 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ ಒಟ್ಟು 4 ಪಾದಗಳಿಗೆ ದೋಷ ಉಂಟು. ಆದ್ದರಿಂದ ಈ ನಕ್ಷತ್ರದವರು ಸ್ವಲ್ಪ ಪರಿಹಾರ ಮಾಡ್ಕೋಬೋದು. ಆ ಥರ ಪಡೆದೇ ನಿಧಾನವಾಗಿ ನಿಮ್ಮ ಕಾರ್ಯಗಳನ್ನು ಮಾಡಿ. ಏನೇ ದೋಷ ಬಂದರೂ ದೂರ ಮಾಡೋಕ್ಕೆ ಇದು ಖಂಡಿತವಾಗಿಯೂ ಉಪಯೋಗ ಆಗುತ್ತದೆ. ಇಷ್ಟೆಲ್ಲ ನೋಡಿಕೊಳ್ಳಿ. ಈಗ ನಾವು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಸುಮಾರು 3:53ವರೆಗೂ, ಅಂದರೆ ಬೆಳಗ್ಗೆಯಿಂದ 3:53ವರೆಗೂ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ಆದರೂ ಜನರಲ್ ಆಗಿ ಚೆನ್ನಾಗಿದೆ. ಅದರಲ್ಲಿ ನಾವು ಕೊಟ್ಟಿರೋ ಒಳ್ಳೆಯ ಟೈಮ್ ಬಂದರೆ ಅದರಲ್ಲಿ ಮಾಡಬಹುದು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಸ್ವಲ್ಪ ಪ್ರತ್ಯೇಕ ಅಂತ ಬರುತ್ತದೆ, ಆದರೂ ಅದನ್ನೆಲ್ಲ ಗೆಲ್ಲಬಹುದು. ಯಾಕೆಂತಂದರೆ ದ್ರವ್ಯ ಲಾಭ ಇರೋದರಿಂದ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ವಿಪತ್ತು ಇದೆ, ಎಚ್ಚರವಾಗಿರಬೇಕು ಮಧ್ಯಾಹ್ನದವರೆಗೆ. ಕೃತಿಕಾ ನಕ್ಷತ್ರ 2ನೇ ಪಾದದವರೆಗೆ ಮಧ್ಯಾಹ್ನದ ಮೇಲೆ ಕ್ಷೇಮವು, ಆದರೆ ಧನಹಾನಿ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿ ಮಾಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತು ಸಂಪತ್ತು ಉಂಟು, ಇದು ಮಧ್ಯಾಹ್ನದವರೆಗೂ. ಅದೇ ಸಮಯದಲ್ಲಿ ಆ ಸಂಪತ್ತನ್ನು ಭದ್ರವಾಗಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಹಾನಿ ಮಾಡಿಕೊಳ್ಳುವಂಥದ್ದು ಬರುತ್ತದೆ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಮಧ್ಯಾಹ್ನದ ಮೇಲೇ ಚೆನ್ನಾಗಿರೋದು. ಆದರೂ ಜನರಲಾಗಿ ದಿನ ಅಷ್ಟೊಂದಿಲ್ಲ, ಪರವಾಗಿಲ್ಲ ಅಂತ ಹೇಳ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಮಧ್ಯಾಹ್ನದ ಮೇಲೇ ಸಂಪತ್ತು, ಶರೀರ ಸುಖವೆಲ್ಲ ಬರುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಬೆಳಗ್ಗೆಯಿಂದ 3:53ವರೆಗೂ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಶುಭವಾಗಿ ಶರೀರ ಸುಖವೆಲ್ಲ ಇದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಮಧ್ಯಾಹ್ನದ ಮೇಲೇನೂ ಇನ್ನೂ ಚೆನ್ನಾಗಿದೆ. ಆದ್ದರಿಂದ ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ ನಿಮಗೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದ ಮೇಲೇ ಶುಭವಾಗಿರೋದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವಿದೆ ಮಧ್ಯಾಹ್ನದವರೆಗೂ. ಆದ್ದರಿಂದ ಮಧ್ಯಾಹ್ನದವರೆಗೂ ಖಂಡಿತವಾಗಿ ಶುಭವಾಗಿದೆ. ಒಳ್ಳೆಯ ಕಾರ್ಯಗಳನ್ನ ನಾವು ಕೊಟ್ಟಿರೋ ಟೈಮಲ್ಲಿ ಮಾಡ್ಬೋದು. ಮಖಾ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಮಧ್ಯಾಹ್ನದ ನಂತರನೇ ಚೆನ್ನಾಗಿರೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯು ಮಧ್ಯಾಹ್ನದವರೆಗಿದೆ ಬೆಳಗ್ಗೆಯಿಂದ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಮಧ್ಯಾಹ್ನ 3:53ನ ಮೇಲೆ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯು ಉಂಟು, ಆದರೆ ಬೆಳಗ್ಗೆ ಇಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದ ಮೇಲೆ ಕ್ಷೇಮವು, ನಿಮ್ಮ ಕಸುವಲ್ಲಿ ಅನುಕೂಲವೂ ಇದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು ಉಂಟು, ಉದ್ಯೋಗ ಅಭಿವೃದ್ಧಿ ಉಂಟು ಮಧ್ಯಾಹ್ನದವರೆಗೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಇದರಲ್ಲಿ ಮಧ್ಯಾಹ್ನದ ಮೇಲೆ ಸಂಪತ್ತಿದೆ, ಎಲ್ಲ ಕಾರ್ಯಗಳಲ್ಲೂ ಜಯವಿದೆ. ಚಿತ್ತಾ ನಕ್ಷತ್ರ ತುಳಾ ರಾಶಿ ಮಧ್ಯಾಹ್ನದ ಮೇಲೆ ಸಂಪತ್ತನ್ನು,
ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆ ಉಂಟು, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಮಧ್ಯಾಹ್ನದವರೆಗೂ ಪರಮ ಮಿತ್ರ ತಾರೆಯಾಗಿ ನಕ್ಷತ್ರ ದೇವತೆಯೇ ಜೊತೆ ಇರುತ್ತದೆ, ಆದ್ದರಿಂದ ಶುಭವೂ ಉಂಟು. ನಂತರ ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರ ತಾರೆ, ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆ ಉಂಟು. ಇದೆಲ್ಲ ಮಧ್ಯಾಹ್ನದ ಮೇಲೆ ಸರಿ ಹೋಗುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಇವತ್ತು ಹೇಳಿದರೆ ವೃಶ್ಚಿಕ ರಾಶಿಗೆ ದೋಷವಿದೆ ಅಂತ, ಅದರಿಂದ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ನಿಮಗೂ ಅದೇ ರೀತಿಯಲ್ಲೇ ಇದೆ. ಆದ್ದರಿಂದ ಯಾಕೆಂತಂದರೆ ದಿನಪೂರ್ತಿ ಚಂದ್ರಾಷ್ಟಮವಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ ಸ್ವಲ್ಪ ಆರೋಗ್ಯ ಈ ರೀತಿ ಮಿಕ್ಸ್ ಆಗಿದೆ. ಆದರೂ ಇವತ್ತಿನ ದಿನದಲ್ಲಿ ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ನಿಮಗೆ ಅನುಕೂಲಕರವಾಗಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಬೆಳಗ್ಗೆ ನಿಮಗೆ ಅನುಕೂಲವಾಗಿದೆ. ಕ್ಷೇಮವು ಸುಖ ಅಭಿವೃದ್ಧಿಯೂ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದ ಮೇಲೆ ಚೆನ್ನಾಗಿದೆ, ಕ್ಷೇಮ ಉಂಟು, ಸೌಖ್ಯವು ಅಂದರೆ ಆರೋಗ್ಯವೂ ಉಂಟು. ಉತ್ತರಾಷಾಢ ನಕ್ಷತ್ರ ಇದರಲ್ಲಿ ಧನುಸು ರಾಶಿ ಮಕರ ರಾಶಿ ಅಂತ ಎರಡು ಥರ ವಿಂಗಡಿಸ್ತೀವಿ. ಈ ಮಕರ ರಾಶಿ ಧನುಸು ರಾಶಿ ಅಂದರೆ ಧನುಸು ರಾಶಿಯಲ್ಲಿ ಒಂದು ಪಾದ ಮಾತ್ರ ಉತ್ತರಾಷಾಢವಿದೆ. ಇದರಲ್ಲಿ ಮೊದಲನೇ ಪಾದ ಅಂದರೆ ಧನುಸು ರಾಶಿಯಲ್ಲಿ ಶುಭಕರವಾಗಿಲ್ಲ, ಆದರೂ ಮಧ್ಯಾಹ್ನದ ಮೇಲೆ ಚೆನ್ನಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವರಿಗೆ ಮಧ್ಯಾಹ್ನದ ನಂತರ ಕ್ಷೇಮವು, ಶತ್ರು ಕಾಟ ಇಲ್ಲದೆ ಅವರಿಗೂ ತೊಂದರೆಯಾಗುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತು ಉಂಟು, ಶತ್ರುನಾಶವೂ ಉಂಟು ಮಧ್ಯಾಹ್ನದವರೆಗೂ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ಮೇಲೆ ಸಂಪತ್ತು ಉಂಟು, ಶತ್ರುನಾಶವು, ಹಾಗಾಗಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿಯೂ ಧನಿಷ್ಠ ನಕ್ಷತ್ರದಲ್ಲಿ ಎರಡು ಭಾಗಗಳಿದೆ, ಮಕರ ಮತ್ತು ಕುಂಭ ಅಂತ. ನಾವು ಫಸ್ಟೇ ಹೇಳಿದಂತೆ ಮಕರಕ್ಕೆ ಮಧ್ಯಾಹ್ನದ ಮೇಲೆ ಖಂಡಿತವಾಗಿ ಶುಭವಾಗಿದೆ. ಕುಂಭರಾಶಿಯವರಿಗೆ ಮಧ್ಯಾಹ್ನದ ಮೇಲೆ ಕಾರ್ಯವಿಘ್ನ ಸ್ವಲ್ಪ ಇರುತ್ತದೆ, ಆದರೆ ದುಡ್ಡು ಕಾಸಿನ ವಿಷಯಕ್ಕೆ ದೋಷವಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ, ಇದರಲ್ಲಿ ಜನನವಾದ ನಿಮಗೆ ಖಂಡಿತ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೆ ಮಾತ್ರ ಅಲ್ಲ, ಇವತ್ತಿನ ದಿನಪೂರ್ತಿ ಚೆನ್ನಾಗಿದೆ. ಆದರೂ ಮಧ್ಯಾಹ್ನದ ಮೇಲೆ 3:53 ಮೇಲೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ದಾನ ಕೊಡುವಂಥ ವಿಷಯಗಳಲ್ಲಿ ಹೆಚ್ಚಿನ ಗಮನ ಕೊಡಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿಯೂ ಇವತ್ತು ದಿನಪೂರ್ತಿ ನಿಮಗೆ ಶುಭಕರವಾಗಿದೆ, ಆದ್ದರಿಂದ ಹೆಚ್ಚಿನ ದೋಷಗಳಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತ ನಿಮಗೆ ಮಧ್ಯಾಹ್ನದ ಮೇಲೇ ಶುಭವಾಗಿರೋದು, ಆದರೂ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ, ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತವಾಗಿಯೂ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಹಾಗಾಗಿ ಮಾಡುವಂಥ ಒಳ್ಳೆಯ ಕಾರ್ಯಗಳನ್ನು ಮಧ್ಯಾಹ್ನದ ಒಳಗಡೆ ಮಾಡಿಕೊಳ್ಳಿ. ನಾವು ಒಟ್ಟಾಗಿ 3 ಟೈಮ್ ಕೊಟ್ಟಿದ್ದೀವಿ ಶುಭ ಸಮಯ ಅಂತ, ಅದನ್ನು ನೋಡಿಕೊಂಡು ಅದರಲ್ಲಿ ನೀವು ಮಾಡಿದ್ರೆ ಖಂಡಿತವಾಗಿ ಗೆಲುವು ಉಂಟು. ಅದರಲ್ಲಿ 3 ಟೈಮು ಅಂತ ನಾವು ಯಾವುದೆಲ್ಲ ಹೇಳ್ತೀವಿ ಅಂತಂದರೆ 6:08ರಿಂದ 7:39, 9:17ರಿಂದ 11:54, ಮಧ್ಯಾಹ್ನ 1:56ರಿಂದ 3:53ವರೆಗೂ ಶುಭವಾಗಿದೆ. ಈ ಸಮಯಗಳನ್ನು ಶುಭ ಕಾರ್ಯಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ಸೆಲೆಕ್ಟ್ ಮಾಡಿಕೊಳ್ಳಿ, ಆಮೇಲೆ ಅದನ್ನೇ ಕಂಟಿನ್ಯೂ ಆಗುತ್ತದೆ, ದೋಷವಿಲ್ಲ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.